ಖುಷಿ ಆಯ್ತು ಇದು ಮಾತಾಡಿರೋದು. ಸರ್ ತಾವು ಎಲ್ಲಿರೋದು ಅಂಡ್ ಸೈಟ್ ಎಲ್ಲಿ ತಗೊಂಡಿದ್ದೀರ ನೀವು? ನಾವಿರೋದು ಪ್ರೆಸೆಂಟ್ಲಿ ಇಸ್ರೋ ಕಾಲೋನಿ ಜಾಲಹಳ್ಳಿಯಲ್ಲಿ. ನಾವು ಬಂದ್ಬಿಟ್ಟು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕ ತುಂಬಾ ಜನ ಇದಾರೆ ಸರ್ ನಮ್ಮ ವೀಕ್ಷಕರು ಉತ್ತರ ಕರ್ನಾಟಕದಿಂದ. ಸೊ ಯಾರು ಉತ್ತರ ಕರ್ನಾಟಕದಿಂದ ನೋಡ್ತಿದ್ದೀರಾ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ನೋಡ್ತೀರಾ, ಬೆಳೆಸಿ ಇದೇ ರೀತಿಯಲ್ಲಿ. ಸರ್ ಸೈಟ್ ತಗೊಂಡಿರೋದು ವಿದ್ಯಾರಣ್ಯಪುರ ಸಿಂಗಾಪುರ ಲೇಔಟ್. ಸಿಂಗಾಪುರ ಲೇಔಟ್ ಏನ್ ಸೈಟ್ ಏರಿಯಾ ಇದೆ ಸರ್? ಅದು ಸೂಪರ್ ಬಿಲ್ಡಪ್ ಏರಿಯಾ, 3200 ಸ್ಕ್ವೇರ್ ಫೀಟ್ ಇರೋದು. 3200 ದೊಡ್ಡ ಸೈಟ್ ತಗೊಂಡ್ಬಿಟ್ಟಿದ್ದೀರಾ? ದೊಡ್ಡ ಸೈಟ್ ಇದೆ ಇದು. ನಾವು ಪ್ಲಾನ್ ಮಾಡಿರೋದು ಜಾಯಿಂಟ್ ವೆಂಚರ್, 3 ಜನ ಸೇರಿ ಅದು ಮನೆ ಕಟ್ತಾ ಇರೋದು. ಸೊ ಹೀಗಾಗಿ ನಾವು ವಿ ವೆಂಟ್ ಫಾರ್ ಸೂಪರ್ ಬಿಲ್ಡಪ್. ದೊಡ್ಡದೇ ತಗೊಂಡ್ಬಿಟ್ಟಿದ್ದೀರಾ? 3 ಮನೆ ಕಟ್ತಾ ಇದ್ದೀರಾ ಅದರಲ್ಲಿ ಇವಾಗ? ಎಸ್, G+2 ಮನೆ ಕಟ್ತಾ ಇದೀವಿ. ಸೊ ಹೀಗಾಗಿ ಎಲ್ರು ಇಂಡಿವಿಜುವಲ್ ಫ್ಲೋರ್ ಅನ್ನ ತಗೊಂತಾ ಇದ್ದೀರಾ? ಅಗಲ ಎಷ್ಟು ತಗೊಂತಾ ಇದ್ರೆ ಬಿಲ್ಡಿಂಗ್ ಕಂಪ್ಲೀಟ್ ಕಾರ್ಪೆಟ್ ಏರಿಯಾ ಇರೋದು 2000 ಸ್ಕ್ವೇರ್ ಫೀಟ್. ಓಕೆ, 2000 ಸ್ಕ್ವೇರ್ ಫೀಟ್ ಅಗಲ ಬರುತ್ತೆ. ಓಕೆ, ಅಂದ್ರೆ ಫ್ಯಾಮಿಲಿಗೆ ಸಫಿಶಿಯಂಟ್ ಆಗಿರಬೇಕು. ಎಕ್ಸಾಕ್ಟ್ಲಿ. ಸೊ ಇದನ್ನ ಆಕ್ಚುಲಿ ಅಂದ್ರೆ ಒಂದರ ಫ್ಯಾಮಿಲಿ ಹೌಸ್ ಅಂತ ಹೇಳ್ಬೋದು. ಎಲ್ಲರೂ ಹೇಳ್ದಂಗೆ ಕನಸಿನ ಮನೆ. ನಾವು ಅನ್ಕೊಂಡಿರೋಕ್ಕಿಂತಲೂ ಮನೆ ಅಲ್ಲ, ಪ್ಯಾಲೇಸ್ ತರ ಕಟ್ಕೊಂಡು. ಪ್ಯಾಲೇಸ್ ಕಟ್ಕೊಡ್ಬೇಕು ಅಲ್ವಾ? ಇದು ಪರ್ಫೆಕ್ಟ್ ಆಗಿ ಹೇಳಿದ್ರು. ಯಾಕಂದ್ರೆ ಒಂದಲ್ಲ ಎರಡಲ್ಲ 3 ಫ್ಯಾಮಿಲಿ ಇರತ್ತೆ ಅಂತಂದ್ರೆ ಪ್ಯಾಲೇಸೇ ಆಗಿರ್ಬೇಕು ಅದು. ಸೊ ಜಾಗ ಫಸ್ಟ್ ನಾವು ಯಾವ್ದು ಬೇಕೋ ಆ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ದೆನ್ ವಿ ವೆಂಟ್ ಟು ಹನುಮಂತ್ ಸರ್. ಈ ಥರ ಒಂದು ಸೈಟ್ ಇದೆ, ಇದನ್ನ ಕೊಂಡ್ಕೋಬೋದಾ, ನಿಮ್ಮ ಸಜೆಷನ್ ಏನಿರ್ಬೋದು? ಸಜೆಷನ್ ಕೇಳಿದ್ರೆ ನೀವು? ಸೈಟ್ ಕೂಡ ಸಜೆಷನ್. ಈ ಮನೆ ಕಟ್ಟಬೇಕಾಗಿದ್ದೆಲ್ಲನೂ ಜಾಗದಿಂದ ಹಿಡಿದು ಮನೆ ಕಟ್ಟೋ ತನಕ ಅಥವಾ
ಇಂಟೀರಿಯರ್ ಪಾರ್ಟು, ಯಾವುದೇ ಡಾಕ್ಯುಮೆಂಟೇಷನ್ ಆಗಲಿ ಎಲ್ಲ ನೋಡ್ಕೊಂಡ್ರೆ ಪ್ರೆಸೆಂಟೇಷನ್ ಫ್ರಮ್ ಡೇ 1 ಕೊಟ್ಟಿದ್ರು, ಇಲ್ಲಿವರೆಗೂ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಸೊ ಫೈನಲ್ ಆಗಿ ಏನು ಹೇಳ್ತೀರಾ, ನಮ್ಮ RCCಗೆ ಕೆಲಸವನ್ನು ಕೊಡ್ಬೋದಾ? ಎಸ್, 100%. ಆಸ್ RCC itself says, reliable. They are reliable, consistent and they have a good teamwork. ಆ ಟೀಮ್ ವರ್ಕಿಂದ ನಿಮ್ಮ ಕನಸಿನ ಮನೆ ನೆರವೇರಿಸ್ಕೊಡ್ತಾರೆ. ಆಲ್ ದ ಬೆಸ್ಟ್. ಅವ್ರು ಕೊಡಿ, ಇನ್ನೂ ಅವ್ರು ನೆಕ್ಸ್ಟ್ ಲೆವೆಲ್ ಬೆಳಿಬೇಕು. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ